ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಾ ರೈಟ್ಸ್. ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಸ್ಟೋರಿ. ಲೇ, ಯಾಕೆ ನನ್ನ ಡ್ರೆಸ್ಸೆಲ್ಲ ನೀನು ಹಾಕ್ಕೊಳ್ತಿದ್ಯಾ? ಅಕ್ಕ, ನನಗೂ ಆಸೆ ಆಗುತ್ತಲ್ಲ ಕೊಡೆ, ಒಂದು ದಿವಸ ಹಾಕೋತೀನಿ. ಮಕ್ಕಳೇ, ಏನು ಮಾಡ್ತಿದ್ದೀರಮ್ಮ? ಅಪ್ಪ ನೋಡಪ್ಪ, ನನ್ನ ಬಟ್ಟೆ ಎಲ್ಲ ಎತ್ಕೊಂಡು ಹಾಕೋತಿದ್ದಾಳೆ. ಅಪ್ಪ, ನನಗೂ ಅದೇ ಥರ ಕೊಡಿಸು ಅಪ್ಪ. ಕಿತ್ತಾಡಬೇಡಿ ಅಮ್ಮ ಮಕ್ಕಳೇ, ಇಬ್ಬರು ಹಂಚ್ಕೊಂಡು ಹಾಕೋಬೇಕು, ಜಗಳ ಆಡಬಾರ್ದು. ಅಪ್ಪ, ನಾವು ಕಿತ್ತಾಡಲ್ಲಪ್ಪ, ಯಾವತ್ತೂ ಜೊತೆಯಾಗಿ ಚೆನ್ನಾಗಿರ್ತೀವಿ. ಹೌದು ಅಪ್ಪ, ನಾವು ತಮಾಷೆಗೋಸ್ಕರ ಮಾಡಿದ್ದು. ನನ್ನ ಮುದ್ದು ಮಕ್ಕಳು ಯಾವತ್ತೂ ಕಿತ್ತಾಡಲ್ಲ, ನನಗೆ ಗೊತ್ತು. ಸರಿ, ನಿಮ್ಮಮ್ಮ ಎಲ್ಲಿದ್ದಾರೆ? ರೀ ರೀ ಹಾಂ, ಬಂದ್ಯಾ? ಏನು ವಿಷಯ ಹೇಳು. ಏನು ಆಯ್ತಾ ನಿಮ್ಮ ಮಕ್ಕಳ ಜೊತೆ, ಮುದ್ದಿನ ಮಕ್ಕಳ ಜೊತೆ ಮಾತುಕತೆ ಎಲ್ಲನೂ? ಯಾಕೆ ಯಾಕೆ ಹಿಂಗೆ ಯಾವಾಗೂ ಹೊಟ್ಟೆ ಕಿಚ್ಚು ಬರ್ತೀವಿ, ಯಾಕೆ? ಅಯ್ಯೋ, ಅದು ಹೊಟ್ಟೆ ಕಿಚ್ಚಲ್ಲ ರೀ. ಸರಿ, ಜಮೀನ್ ಕಡೆ ಎಲ್ಲ ಹೋಗ್ಬಿಟ್ಟು ಬಂದ್ರಾ ಇಲ್ವಾ? ಹೋಗಿ ಬಂದೆ ಅಮ್ಮ, ಎಲ್ಲ ಕೆಲಸ ಮುಗಿಸಿನೇ ಬಂದಿದ್ದೀನಿ. ಸರಿನಾ? ಸರಿ, ಯಾವಾಗ ಮಕ್ಕಳ ಜೊತೆ ಮುದ್ದು ಮಾಡ್ಕೊಂಡು ಹಿಂಗೆ ಇರ್ತೀರೋ ಅಥವಾ ಅವ್ರಿಗೆ ಮದುವೆ ಮಾಡೋ ಐಡಿಯಾ ಏನಾದರೂ ನಿಮ್ಮ ತಲೆಯಲ್ಲಿ ಇದೆಯೋ? ಹೌದಾ ಮಕ್ಕಳೇ, ನಿಮಗೆ ಮದುವೆ ಮಾಡೋ ವಯಸ್ಸಾಗುತ್ತಾ? ಅಪ್ಪ, ಅಮ್ಮ ಮತ್ತು ಕೇಳಬೇಡ. ಅಮ್ಮಂಗೆ ನಾವು ಈ ಮನೇಲಿರೋದು ಇಷ್ಟ ಇಲ್ಲ. ಅದಕ್ಕೆ ನಮ್ಮನ್ನು ಮದುವೆ ಮಾಡಿ ಬೇರೆ ಕಡೆ ಕಳ್ಸೋಣ ಅಂತ ಯೋಚನೆ ಮಾಡಿದ್ದಾರೆ. ಅಪ್ಪ, ನಾವಂತೂ ಈಗಲೇ ಮದುವೆ ಆಗೋಲ್ಲ ಅಪ್ಪ. ಸಾಕು, ಮುಚ್ಚ್ರೆ ಬಾಯಿ, ಇಬ್ಬರು ಮದುವೆ ಆಗಲ್ವಂತೆ. ಇನ್ನೂ ಎಷ್ಟು ವರ್ಷ ಅಂತ ಹೆಂಗೆ ಹೇಳ್ತಾರೆ ನಿಮಗೆ? ನೀವು ಚಿಕ್ಕ ವಯಸ್ಸು ಅಂದ್ಕೊಂಡಿದ್ದೀರಾ? ಅಪ್ಪ, ಅಮ್ಮ ಯಾಕೆ ಯಾವಾಗೂ ನಮಗೆ ಈ ಥರ ಬೈತಾನೆ ಇರ್ತಾರೆ? ಏಯ್, ಯಾಕೆ ಹೆಣ್ಮಕ್ಳಿಗೆ ಯಾವಾಗ ಆ ಥರ ಬೈತಿರ್ತೀಯ? ಸರಿ ಮಕ್ಕಳ, ನೀವು ಹೋಗಿ, ನಾನು ಅಮ್ಮ ಜೊತೆ ಮಾತಾಡ್ತೇನೆ. ಸರಿನಾ? ರೀ, ಹಂಗಲ್ಲ ರೀ, ಈ ಕಡೆ ನೋಡಿ. ಏನು ಹೇಳು. ಹಂಗಲ್ಲ ರೀ, ನೀವು ಇಷ್ಟು ಮುದ್ದು ಮಾಡಿ ಮಕ್ಕಳನ್ನ ಬೆಳೆಸಿದ್ರೆ ಅವರು ಮುಂದೆ ಗಂಡನ ಮನೆಗೆ ಹೋಗಿ ಕಷ್ಟಪಡ್ತಾರೇನೋ ಅಂತ ಚಿಂತೆ ನನಗೆ. ಆ ಥರ ಎಲ್ಲ ಏನೂ ಇಲ್ಲ. ಕಷ್ಟ ಸುಖ ಎಲ್ಲ ಕಡೆ ಇದ್ದೇ ಇರುತ್ತೆ. ಗಂಡನ ಮನೆಗೆ ಹೋಗಿ ಸುಖವಾಗಿರ್ಬೇಕು ಅಂತ ತವ್ರ ಮನೇಲಿ ಕಷ್ಟ ಕೊಡೋದು ಯಾವ ನ್ಯಾಯ? ನಾನು ಆ ರೀತಿ ಹೇಳಿಲ್ಲ ರೀ. ಸರಿ ಬಿಡು, ಹೋಗ್ಲಿ. ನಾನು ಅವ್ರ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಓ, ನಮಸ್ತೆ ನಾರಾಯಣಪ್ಪನವ್ರಿಗೆ. ರಮಣ, ಚೆನ್ನಾಗಿದ್ದೀರಾ? ಏನು ಹೊಲ್ದ ಕಡೆ ಹೊಟ್ರ ಹೆಂಗೆ? ಹಂಗೆ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೆ. ಅದು ಸರಿ, ಹಿಂಗೆ ಕೇಳಬೇಕಂತ ಅಂದ್ಕೊಂಡೆ. ಮಕ್ಕಳಿಗೆ ಮದುವೆ ಮಾಡೋದೇನು ಯೋಚನೆ ಮಾಡ್ದಂಗಿಲ್ಲ? ಅಯ್ಯೋ, ಯೋಚನೆ ಮಾಡ್ತಾ ಇದ್ದೀನಿ ಸ್ವಾಮಿ. ನಮ್ಮ ಮನೆಯಲ್ಲಿ ನಾನು ಹೆಂಡ್ತಿದ್ನಂತೂ ಅದೇ ಕತೆ ಬೇಡಾಗಾದ್ರೆ ಏನು ಮಾಡ್ಬೇಕು ಹೇಳಿ? ಇಬ್ಬರು ಅದೇವರು, ಇಬ್ಬರು ಹೆಣ್ಮಕ್ಳನ್ನ ಕೊಟ್ಟು ಕೈ ತೊಳ್ಕೊಬಿಟ್ಟ. ಏನು ಮಾಡೋದು ಹೇಳಿ? ಅಯ್ಯೋ ನಾರಾಯಣಪ್ಪನವ್ರೆ, ಯಾಕೆ ಹೆಣ್ಮಕ್ಳು ಅಂತ ಹಂಗೆ ಅನ್ಕೋತೀರ? ಅಯ್ಯೋ ಚೇಚೆ, ಹಂಗೆಲ್ಲ ಅನ್ಕೊಂಡಿಲ್ಲಪ್ಪ. ಹೆಣ್ಮಕ್ಳು ಗಂಡ್ಮಕ್ಳು ಅಂತ ನಾನು ಯಾವತ್ತೂ ಭೇದ ಭಾವ ಮಾಡಿಲ್ಲ. ನನಗೆ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಅವರೇ. ಅದೇ ಪಕ್ಕದೂರಲ್ಲಿ ಒಂದು ಮನೆ ಥರ ನೋಡ್ಕೊಂಬಂದೆ. ಒಳ್ಳೆ ಕಡೆ ಹೆಣ್ಮಕ್ಳಿದ್ರೆ ಬೇಕು ಅಂತ ಅಂತಿದ್ರು. ಆವಾಗ ನನಗೆ ನಿನ್ನ ಗಂಗೆಗೌರಿ ಇಬ್ಬರು ಮಕ್ಕಳು ನೆನಪಾದ್ರು. ಹೌದಾ? ಒಳ್ಳೆ ವಿಷಯ ಹೇಳಿದ್ರು ರಮಣ್ಣ. ಮನೆ ಕಡೆ ಚೆನ್ನಾಗಿದ್ದಾರೆ ತಾನೆ? ಅದೆಲ್ಲ ಏನು ತೊಂದರೆ ಇಲ್ಲ, ಚೆನ್ನಾಗಿದ್ದಾರೆ. ಅಣ್ಣ ತಮ್ಮಂದ್ರು ಇದ್ದಾರೆ. ಅವ್ರ ಅಣ್ಣ ತಮ್ಮಂದ್ರು ಇಬ್ರಿಗೂ ನಿಮ್ಮ ಇಬ್ಬರು ಹೆಣ್ಮಕ್ಳು ಕೊಡೋ ಯೋಚನೆ ಮಾಡಿದರೆ ನೋಡಿ, ನಾನು ಒಂದ್ಸರಿ ಅವ್ರಿಗೆ ಹೇಳಿ ನೋಡ್ತೀನಿ, ಬಂದು ಹೆಣ್ಮಕ್ಳನ್ನ ನೋಡ್ಕೊಂಡು ಹೋಗಿ ಅಂತ. ಏನಂತೀರಿ? ಓ ಆಯಿತು ರಾಮಣ್ಣ, ನೀವು ಒಳ್ಳೆ ವಿಷಯನ ಹೇಳಿದೆ. ನಾನು ನಮ್ಮ ಮನೇಲಿ ಹೋಗಿ ಮಾತಾಡ್ತೀನಿ ನನ್ನ ಹೆಂಡತಿ ಹತ್ರ. ಹಾಗೆ ನಾನು ಈ ಹೆಣ್ಮಕ್ಳ ಹತ್ರನ ಮಾತಾಡಿ ನಿಮ್ಗೆ ಏನಂತ ಹೇಳ್ತೀನಿ. ಸರಿನಾ? ಸರಿ ರಾಮಣ್ಣ, ಬನ್ನಿ, ನಾನು ಹೊಲ್ದ ಹತ್ರ ಹೋಗ್ತಾ ಇದ್ದೆ. ಇಬ್ಬರು ಹಂಗೆ ಹೋಗೋಣ, ಏನಂತೀರಾ? ಸರಿ ಬನ್ನಿ ಹೋಗೋಣ. ಮಗಳೇ,
ಗಂಗಮ್ಮ ಬರವ ಇಲ್ಲಿ. ಏನಪ್ಪ? ಅದು ನನಗೆ ಹೊಲ್ದ ಹತ್ರ ಹೋಗ್ಬೇಕಾದ್ರೆ ರಾಮಣ್ಣವ್ರು ಸಿಕ್ಕಿದ್ರು. ಹಿಂಗೆ ಮಾತಾಡ್ತಾ ಬಂದು ಅವರು ವರಗಳ ಬಗ್ಗೆ ಹೇಳಿದ್ರು. ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಮ್ಮ? ಅಪ್ಪ, ಅದು ಮದುವೆನಾ? ಈಗಲೇನಾ? ಅದು ಅಪ್ಪ. ಹಂಗಂದ್ರೆ ಹೆಂಗವ್ವ? ಮದುವೆನ ಅಂದರೆ ಮದುವೆ ಇವತ್ತ ನಾಳೆ ಆಗಲೇಬೇಕಲ್ಲಮ್ಮ. ಅಪ್ಪ, ಅದು ನನಗೆ ಗೊತ್ತು ಅಪ್ಪ. ಇವತ್ತೆಲ್ಲ ನಾಳೆ ಹೆಣ್ಣಾಗಿ ಹುಟ್ಟಿದ ಮೇಲೆ ಮದುವೆ ಆಗಲೇಬೇಕು ಅಂತ ನನಗೆ ಗೊತ್ತಿದೆ ಅಪ್ಪ. ಆದರೆ ನನ್ನ ಮನಸ್ಸಲ್ಲಿ ಬೇರೆ ಯೋಚನೆ ಇದೆ ಅಪ್ಪ. ಹೇಳ? ಹೌದಾ? ಬೇರೆ ಯೋಚನೆ ಅಂದರೆ ಏನಮ್ಮ? ಹೇಳು. ಅಪ್ಪ, ನಾನು ಈ ಥರ ಹೇಳ್ತೇನೆ ಅಂತ ನೀವು ತಪ್ಪಾಗಿ ತಿಳ್ಕೊಬೇಡಿ ಅಪ್ಪ. ನನಗೆ ನಿಮ್ಮ ಮೇಲೆ ಅಮ್ಮನ ಮೇಲೆ ತುಂಬ ಪ್ರೀತಿ ಇದೆ. ನಾನು ಬೇರೆ ಕಡೆ ಮದುವೆ ಆಗಿ ಹೋದರೆ ನಿಮ್ಮನ್ನ ಅಮ್ಮನ ಯಾರು ನೋಡ್ಕೋತಾರೆ ಅಪ್ಪ? ಅದಕ್ಕೆ ಅಂತ ನೀನು ಮದುವೆ ಆಗದೆ ಹೀಗೆ ಇರ್ತೀನಮ್ಮ? ಮತ್ತೇನು ಹೇಳ್ತಿದ್ಯಮ್ಮ? ಅಪ್ಪ, ಅದು ನಾನು ಮದುವೆ ಆಗಲ್ಲ ಅಂತ ಹೇಳ್ತಾ ಇಲ್ಲ. ತಂಗಿನ ಒಂದು ಕಡೆ ಒಳ್ಳೆ ಕಡೆ ಹುಡ್ಗನ ನೋಡಿ ಮದುವೆ ಮಾಡಿಕೊಳ್ಳೋಣ. ಆದರೆ ನಾನು ಮದುವೆ ಮಾಡಿಕೊಂಡು ಮನೇಲೇ ಇರ್ತೀನಿ ಅಪ್ಪ. ಗಂಗಾ, ಏನು ಹೇಳ್ತಿದ್ಯಮ್ಮ ನೀನು? ಅದು ಹೇಗಾಗುತ್ತೆ ಕಂದ? ಈಗ ಮದುವೆಗೆ ಮಾಡಿಕೊಂಡು ಅಳಿನ ಇಲ್ಲೇ ಇಟ್ಕೊಳ್ಳೋದು ಅಂದರೆ ಅದಕ್ಕೆ ಅಳಿ ಒಪ್ಕೋತಾನ? ಅಪ್ಪ, ಅಂಥ ಹುಡ್ಗನೇ ನೋಡಿ ಅಪ್ಪ. ಮನೆ ಅಳಿಯನಾಗಿ ಮಳೆ ಆ ಥರ ಇರೋದಕ್ಕಿಂತಲೂ ಮನೆ ಮಗನಾಗಿ ನಿನ್ನ ಅಮ್ಮನ ತುಂಬ ಸಂತೋಷವಾಗಿ ಖುಷಿಯಾಗಿ ನೋಡ್ಕೊಳ್ಳುವಂಥ ಗಂಡನೇ ನನಗೆ ಬೇಕು ಅಪ್ಪ. ನಾನು ಅದನ್ನೇ ಆ ದೇವ್ರ ಹತ್ರ ಪ್ರತಿ ಸಾರಿ ಕೇಳ್ಕೊಳ್ತೀನಿ ಅಪ್ಪ. ಅದು ಆಗಲ್ಲ ಮಗಳೇ. ಇವಾಗ ಮನೆಯಲ್ಲಿನ ಹುಡ್ಕೋದು ಹೇಗೆ? ಸಿಗ್ತಾರೆ ಅಪ್ಪ. ಆ ದೇವರು ನನಗೋಸ್ಕರ ಒಂದು ವರನ ಮನೆ ಅಳಿಯನಾಗಿ ಇಟ್ಟಿರ್ತಾನೆ ನಂಬಿಕೆ ನನಗೆ ಖಂಡಿತ ಇದೆ ಅಪ್ಪ. ಸರಿ ಮಗಳೇ, ನಿನ್ನ ಆಸೆ ನಾನು ಯಾವತ್ತೂ ಬೇಡ ಅನ್ನಲ್ಲ. ನೀನು ಯೋಚನೆ ಮಾಡೋ ರೀತಿ ನನಗೆ ತುಂಬ ಖುಷಿ ಆಯಿತಮ್ಮ. ನನಗೆ ಗಂಡು ಮಕ್ಕಳಿಲ್ಲ ಅನ್ನೋ ಕೊರತೆ ಅಂತ ಅಲ್ಲ, ಅದನ್ನು ನೀನು ಗಂಡು ಮಗುವಾಗಿ ನೀನು ನೀಗಿಸ್ತಿದ್ಯಾ. ತುಂಬ ಖುಷಿ ಆಯಿತು ಮಗಳೇ. ಅಪ್ಪ, ನಾನು ಹೇಳಿದ್ರಲ್ಲಿ ತಪ್ಪಿತ್ತ ಅಪ್ಪ? ತಪ್ಪಿದ್ರೆ ನನಗೆ ಕ್ಷಮಿಸ್ಬಿಡಿ. ಇಲ್ಲ ಕಂದ, ನೀನು ಹೇಳಿದಲ್ಲಿ ಏನೂ ತಪ್ಪಿಲ್ಲ ಮಗಳೇ. ನನಗೆ ನಿನ್ನ ಮೇಲೆ ತುಂಬ ಹೆಮ್ಮೆ ಆಗ್ತಿದೆ.